ನಮಸ್ತೆ ಎಲ್ಲರಿಗೂ. ಬನ್ನಿ, ನಿಮ್ಮ ಕಾಸ್ಮಿಕ್ ಎನರ್ಜಿ ನಿಮ್ಗೇನು, ಕಾಸ್ಮಿಕ್ ಇನ್ಸೈಟ್, ನಿಮ್ಮ ಕಾಸ್ಮಿಕ್ ಎನರ್ಜಿ ನಿಮ್ಗೇನು ಗೈಡೆನ್ಸ್ ಕೊಡುತ್ತೆ ನೋಡೋಣ. ಓಕೆ, ಲಾಯರ್. ಓ, ಯಾರು ಸುಳ್ಳು ಹೇಳ್ತಾ ಇರೋದು? ಯಾರೋ ನಿಮ್ ಲೈಫಲ್ಲಿ ಸುಳ್ಳು ಹೇಳ್ತಿದ್ದಾರೆ. ಸ್ವಲ್ಪ ಗಮನ ಕೊಟ್ಟು ನೋಡ್ಕೊಳ್ಳಿ. ಯಾರು ಸುಳ್ಳು ಹೇಳ್ತಿದ್ದಾರೆ ತಿಳ್ಕೊಳ್ಳಿ. ಯಾರೋ ಸುಳ್ಳು ಹೇಳ್ತಿದ್ದಾರೆ, ಏನ್ ಸುಳ್ಳು ಹೇಳ್ತಿದ್ದಾರೆ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಅವ್ರ ಬಗ್ಗೆ ಅವರು ತುಂಬಾ ನಿಮ್ ಮುಂದೆ ತುಂಬಾ ಸುಳ್ಳು ಹೇಳ್ತಿದ್ದಾರೆ, ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಏರಿಸ್ ಲಿಯೋ ಸೆಜಿಟೇರಿಯಸ್ ಸುಳ್ಳು ಹೇಳ್ತಾ ಇರಬಹುದು. ಸುಳ್ಳು ಹೇಳ್ತಾ ಇರಬಹುದು, ಅಥವಾ ಈ ರಾಶಿಯವರು ಹುಷಾರಾಗಿರಿ, ಬೇರೆಯವ್ರು ನಿಮ್ಗೆ ಸುಳ್ಳು ಹೇಳ್ತಿರ್ಬಹುದು ಅನ್ನುವಂಥದ್ದು ಇದೆ. ಸೊ ಯಾರೋ ನಿಮ್ ಜೀವನದಲ್ಲಿ ಮೂಗು ತೂರಿಸ್ತಾ ಇದ್ದಾರೆ, ಅದ್ರ ಬಗ್ಗೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನಾನು ಅನ್ನುವಂತ ಅಹಂಕಾರದಲ್ಲಿ ಇರೋರ ಜೀವನದಲ್ಲಿ ಮೂಗು ತೂರ್ಸಕ್ ಹೋಗ್ಬೇಡಿ. ನಿಮ್ಮ ಸೌಂದರ್ಯದ ಬಗ್ಗೆ, ನಿಮ್ಮ ದಿನನಿತ್ಯದ ಆಗು ಹೋಗುಗಳ ಬಗ್ಗೆ ಗಾಸಿಪ್ ಮಾಡ್ತಿದ್ದಾರೆ. ನಿಮ್ಮನ್ನ ತಗೊಂಡು ಹೋಗಿ ನಿಮ್ಮ ಜೀವನದ ಪ್ರಮುಖವಾದಂತ ವಿಚಾರಗಳನ್ನ ಬೇರೆಯವ್ರ ಹತ್ರ ಹೇಳ್ತಿದ್ದಾರೆ. ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಓಕೆ, ನಿಮ್ಮ ಇಂಟ್ಯೂಷನ್ ಸರಿಯಾಗಿ ಕೆಲಸ ಮಾಡ್ತಿತ್ತು, ಯಾಕೆ ಅದನ್ನ ಹಾಳು ಮಾಡ್ಕೊಂಡಿದ್ದೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಇಂಟ್ಯೂಷನ್ ಸರಿಯಾಗಿ ಕೆಲಸ ಮಾಡೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ಏನೋ ಒಂದು ಕಾಂಪ್ರಮೈಸಿಗೆ ಬರುವಂತ ಸಾಧ್ಯತೆ ಇದೆ. ಸೊ ಯಾರನ್ನು ಕ್ಷಮಿಸ್ಬಿಡಿ, ಅದ್ರ ಬಗ್ಗೆ ಏನೋ ಒಂದಷ್ಟು ಮಾತಾಡಿ ಸಮಸ್ಯೆನ ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ತುಂಬಾ ಮುಖ್ಯವಾಗಿ ಎಲ್ಲೋ ಡೇ ನೈಟ್ ಡೇಟಿಗೆ ಹೋಗುವಂತ ಸಾಧ್ಯತೆ ಇದೆ. ಕೆಲವರು ನೈಟ್ ಡೇಟಿಗೆ, ಕೆಲವರು ಡೇ ನೈಟಿಗೆ ಡೇಟಿಗೆ ಹೋಗುವಂತ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಯಾರೋ ನಿಮ್ಮ ದುಡ್ಡಿಗೋಸ್ಕರ ನಿಮ್ಮನ್ನ ಅಬ್ಯೂಸ್ ಮಾಡ್ತಿದ್ದಾರೆ, ಯಾರೋ ದುಡ್ಡಿಗೋಸ್ಕರ ನಿಮ್ಮನ್ನ ಮದ್ವೆ ಆಗುವಂತ ಪ್ರಯತ್ನನ ಪಡ್ತಾ ಇರ್ಬೋದು. ಎಸ್ಪೆಷಲಿ ನಿಮ್ಮ ಹತ್ರ ಇರುವಂತ ಗೋಲ್ಡಿಗೋಸ್ಕರ, ಅಥವಾ ನಿಮ್ಮ ನಿಧಿ ಇರ್ಬೋದು, ನಿಮ್ಮ ಆಸ್ತಿ ಇರ್ಬೋದು, ಅಂತಸ್ತಿರ್ಬೋದು, ಈ ವಿಚಾರಕ್ಕೆ ಯಾರೋ ನಿಮ್ಮನ್ನ ಮದ್ವೆ ಆಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಯಾರೋ ಯೋಚನೆ ಮಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಓಕೆ, ದ ರೆಡ್ ಫ್ಲಾಗ್ ಯು ಇಗ್ನೋರ್ ನೌ ವಿಲ್ ಕಮ್ ಬ್ಯಾಕ್ ಟು ಬೈಟ್ ಲೇಟರ್. ಇವಾಗ ಈ ಒಂದು ವಿಚಾರನ ನೀವು ಇಗ್ನೋರ್ ಮಾಡಿದ್ರೆ ಮುಂದಿನ ದಿನದಲ್ಲಿ ಇದಕ್ಕೆ ದೊಡ್ಡ ಬೆಲೆನ ತೆರಬೇಕಾಗತ್ತೆ. ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಈಗ ನಿಮ್ಗೇನ್ ಎಚ್ಚರಿಕೆ ಬರ್ತಾ ಇದೆ, ಆ ಎಚ್ಚರಿಕೆನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಇಲ್ಲಾಂದ್ರೆ ನಾಳೆ ನಿಮ್ಗೆ ಇದರಿಂದ ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಯಾರು ಸುಳ್ಳು ಹೇಳಿ ಮದ್ವೆ ಮಾಡ್ತಿದ್ದಾರೆ, ಅಥವಾ ಯಾರೋ ನಿಮ್ ಮನೆಗೆ ಸುಳ್ಳು ಹೇಳ್ಕೊಂಡ್ ಬರ್ತಾ ಇದ್ರೆ, ಎಸ್ಪೆಷಲಿ ದಂಪತಿಗಳು ಬರ್ತಾ ಇದ್ರೆ ಹುಷಾರಾಗಿರಿ. ಅಥವಾ ಯಾರಾದ್ರೂ ಸಿಂಗಲ್ಸ್ ನಿಮ್ಗೆ ಮ್ಯಾರೇಜ್ ಪ್ರಪೋಸಲ್ ಕೊಡ್ತಿದ್ರೆ ಅದ್ರ ಬಗ್ಗೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಮ್ಮ ಹತ್ರ ಏನೂ ಇಲ್ಲ ಕೊಡೋಕ್ಕೆ, ಅಥವಾ ಅವ್ರು ಕಿತ್ಕೊಳಕ್ಕೂ ಏನೂ ಇಲ್ಲ, ನಾವೇ ಭಿಕಾರಿ ತರ ಇದೀವಿ ಅಂದ್ರೆ ಅದ್ ನಿಮ್ ಮೂರ್ಖತನ. ಏನೋ ಒಂದು ನಿಮಗ್ ಗೊತ್ತಿಲ್ದಿರೋದು ಏನೋ ಇರಬಹುದು, ಅದನ್ನ ಉಪಯೋಗಿಸ್ಕೊಳ್ಳೋದಕ್ಕೆ ಇಗ್ನೋರ್ ಮಾಡಬೇಡಿ. ಎಸ್ಪೆಷಲಿ ಸಿಂಗಲ್ಸ್ ಇಗ್ನೋರ್ ಮಾಡಬೇಡಿ ಅನ್ನುವಂಥದ್ದು ಇದೆ. ಸೊ ಕೆಲವುದಕ್ಕೆ ಸ್ವಲ್ಪ ಸಮಯ ಕೊಡಿ. ಡಿವೈನ್ ಟೈಮಿಂಗ್ ಅಲ್ಲಿ ಕೆಲವು ವಿಚಾರಗಳು ನಿಮ್ ಜೀವನದಲ್ಲಿ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ನೀವು ಬೇರೆಯವ್ರ ಜೊತೆ ಡೇಟಿಂಗ್ ಮಾಡೋ ವಿಚಾರ ಗೊತ್ತಾಗಿ ನಿಮ್ಗೆ ಬ್ರೇಕಪ್ ಆಗುವಂತ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಇದೆ. ಸೊ ಬ್ರೇಕಪ್ ಆಗಬಹುದು, ಅಥವಾ ಒಂದಷ್ಟು ಡಿವೋರ್ಸ್ ಕೂಡ ಆಗಬಹುದು. ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಸೊ ಲಕ್ ನಿಮ್ ಜೊತೆ ಇದೆ. ಕೂತು ಮಾತಾಡಿದ್ರೆ ಕೆಲವು ವಿಚಾರಕ್ಕೆ ಕ್ಷಮೆ ಅನ್ನೋದು ಸಿಗಬಹುದು ಅನ್ನುವಂಥದ್ದು ಕೂಡ ಇದೆ. ಕೂತು ಮಾತಾಡಿ ನೋಡಿ, ಕ್ಷಮೆನ ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ.
ಸೊ ಸ್ವಲ್ಪ ಇನ್ಫಾರ್ಮೇಶನ್ ಬೇಕು ಪ್ರೀತಿ ವಿಚಾರದಲ್ಲಿ ಮುಂದುವರಿಯಕ್ಕಿಂತ ಮುಂಚೆ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ಹಾರ್ಟಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಆಗಬಹುದು, ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ನಿಮ್ಮಿಬ್ರ ಮಧ್ಯ ಯಾರೋ ಬಂದು ಸಮಸ್ಯೆನ ಮಾಡಿಸಿದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ವಾಟರ್ ಸೈನ್ ನಿಮ್ಮಿಬ್ರ ಮಧ್ಯೆ ಬರ್ತಾ ಇರಬಹುದೇನೋ, ಅಥವಾ ವಾಟರ್ ಸೈನ್ ಅವ್ರ ಮಧ್ಯೆ ಯಾರಾದ್ರೂ ಬರ್ಬಹುದೇನೋ. ಜಲತತ್ವ ರಾಶಿ ಕ್ಯಾನ್ಸರ್, ಸ್ಕಾರ್ಪಿಯೋ, ಪೈಸಿಸ್. ಏನೇನೋ ಹೇಳ್ತಿರಲ್ಲ ಮೇಡಮ್ ಅಂತ ಇದ್ದಾರೆ. ಏನೇನೋ ಹೇಳ್ತಾ ಇಲ್ಲ, ಏನ್ ಬರುತ್ತೋ ಅದನ್ನ ಹೇಳ್ತಾ ಇದ್ದೀನಿ. ಓಪನ್ ಅಪ್ ಯುವರ್ ಹಾರ್ಟ್ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ಇಲ್ಲಿ ಬರ್ದಿರೋದೇ ಅದು. ಇಟ್ ವಿಲ್ ಹೆಲ್ಪ್ ಯು ಅಟ್ರಾಕ್ಟ್ ಮೋರ್ ಲವ್. ಸೊ ಒಂದ್ ಬ್ರೇಕಪ್ ಆಯ್ತು, ಒಂದ್ ಕಮ್ಯುನಿಕೇಶನ್ ಗ್ಯಾಪ್ ಆಯ್ತು, ಅಥವಾ ಒಂದು ಡಿವೋರ್ಸ್ ಆಯ್ತು ಅಂದ್ರೆ ಅದಾದ್ಮೇಲೆ ವಾಟ್ ನೆಕ್ಸ್ಟ್ ಅಂತ ಇದ್ರೆ ನ್ಯೂ ಪರ್ಸನ್ ಎಂಟ್ರಿ ಆಗುವಂತ ಸಾಧ್ಯತೆಗಳಿದೆ ಅನ್ನುವಂಥದ್ದು ಇದೆ. ಸೊ ಚೇಂಜ್ ಆಫ್ ರೆಸಿಡೆನ್ಸಿ ಮೂವಿಂಗ್ ವಿತ್ ಯುವರ್ ಪಾರ್ಟ್ನರ್ ಅಂತ ಇದೆ. ಸೊ ಬೇರೆ ಕಡೆ ನೀವು ಮನೆ ಖಾಲಿ ಮಾಡ್ತೀರಾ, ನಿಮ್ ಪಾರ್ಟ್ನರ್ ಜೊತೆ ಬೇರೆ ಮನೆಗೆ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಸ್ವಲ್ಪ ನಿಮ್ಗೆ ಇಷ್ಟ ಆಗುವಂತ ಮನೆ ಸಿಕ್ಕಿ ನೀವು ಹೋಗುವಂತ ಚಾನ್ಸಸ್ ಜಾಸ್ತಿ ಇದೆ. ನಿಮ್ಗೆ ಇಷ್ಟ ಆಗತ್ತೆ ಆ ಮನೆ ಇಷ್ಟ ಆಗತ್ತೆ, ಆ ಮನೆಯ ವಾತಾವರಣ ಇಷ್ಟ ಆಗತ್ತೆ, ಆ ವ್ಯಕ್ತಿ ಕೂಡ ಇಷ್ಟ ಆಗ್ತಾರೆ. ಸೊ ಎಲ್ಲ ಇಷ್ಟ ಆಗತ್ತೆ ಅನ್ನುವಂಥದ್ದು ಇದೆ. ಒಟ್ನಲ್ಲಿ ಒಂದು ವಾರ್ನಿಂಗ್ ಕೂಡ ಇದೆ, ಸ್ವಲ್ಪ ಹುಷಾರಾಗಿರಿ. ಕೆಲವರು ಪೆಟ್ಸ್ ತರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೂ ವೆಕೇಶನ್ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು. ಒಂದಷ್ಟು ಪ್ರಯಾಣ ಮಾಡ್ತೀರಾ ಎಲ್ಲಿಗೋ ಅನ್ನುವಂಥದ್ದು ಇದೆ. ಸೊ ಜಸ್ಟ್ ಎ ಫ್ಯೂ ಮೋರ್ ಮಂತ್ ಗುಡ್ ಥಿಂಗ್ಸ್ ಕಮ್ ಟು ದೋಸ್ ಹೂ ವೇಟ್ ಅಂತ. ಸ್ವಲ್ಪ ತಾಳ್ಮೇಲಿ ಇರ್ರಿ. ಇಷ್ಟು ವರ್ಷದಿಂದಾನೇ ಕಾದಿದ್ದೀರಾ, ಇನ್ನೊಂದು ಸ್ವಲ್ಪ ತಿಂಗಳು ಅಷ್ಟೇನೆ, ನೀವು ಅನ್ಕೊಂಡಿರೋದೆಲ್ಲವೂ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಟ್ಯಾರೋಸ್ ವರ್ಗು ಕ್ಯಾಪ್ರಿಕಾನ್ ಅವ್ರಿಗಂತೂ ಸಾಕಾಗಿ ಹೋಗಿರ್ಬೋದೇನೋ ಗೊತ್ತಿಲ್ಲ. ಸೊ ಇನ್ನೊಂದ್ ಸ್ವಲ್ಪ ಸರಿ ಹೋಗ್ತಾ ಇದೆ ಎಲ್ಲ ನಿಮ್ ಜೀವನಕ್ಕೆ, ನೀವು ಇಷ್ಟಪಟ್ಟಂಗೆ ಬರುತ್ತೆ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ರಿಲೇಶನ್ಶಿಪ್ ಎಂಡ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ಯೂನಿವರ್ಸಿಗೆ ಹೇಳಿ, ಎಕ್ಸಾಕ್ಟ್ಲಿ ಫಸ್ಟ್ ಡಿಸೈಡ್ ಮಾಡಿ ನಿಮ್ಗೆ ಏನ್ ಬೇಕು, ಏನ್ ಬೇಡ, ಯಾವ್ದು ಇಂಪಾರ್ಟೆಂಟು, ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅಂತ. ಸೊ ಅವಾಗ ನೀವು ಅನ್ಕೊಂಡಿದ್ ಬರುವಂತ ಸಾಧ್ಯತೆ ಇದೆ. ಕೆಲವರಿಗೆ ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆ ಇದೆ. ಸೊ ನೀವೇನಾದ್ರೂ ವೇಟ್ ಮಾಡ್ತಿದ್ರೆ ಪ್ರೆಗ್ನೆನ್ಸಿಗೋಸ್ಕರ, ಆ ಗುಡ್ ನ್ಯೂಸ್ ನಿಮ್ಗೆ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. So your partner may be physically or emotionally distant. So ಯಾರೋ ಸಪರೇಷನ್ ಅಲ್ಲಿ ಇರೋರು, ಡಿಸ್ಟೆನ್ಸ್ ಅಲ್ಲಿ ಇರೋರು, ಥರ್ಡ್ ಬಾಡಿ ಸಿಚುವೇಶನ್ ಅಲ್ಲಿ ಇರೋರು ಕೂಡ ನಿಮ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಅವ್ರನ್ನ ಅವರು ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ, ಇದರಿಂದ ಹೊರಬರೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು. ಸದ್ಯಕ್ಕೆ ನೀವ್ ಯಾರನ್ನಾದ್ರೂ ಭೇಟಿ ಮಾಡೋದಿದ್ರೆ ನೋ. ಯಾರ ಜೊತೆ ಆದ್ರೂ ಫಿಸಿಕಲ್ ರಿಲೇಶನ್ಶಿಪ್ ಮುಂದುವರ್ಸ್ಬೇಕು ಅನ್ಕೊಂಡಿದ್ರೆ ನೋ. ಪ್ರೆಗ್ನೆನ್ಸಿ ಮಾಡ್ಕೊಳ್ಬೇಕು ಅನ್ಕೊಂಡಿದ್ರೆ ನೋ. ಆಯ್ತಾ? ಸದ್ಯಕ್ಕೆ ರಾಂಗ್ ಥಿಂಗ್ಸ್ ಏನಾದ್ರೂ ಮ್ಯಾನಿಫೆಸ್ಟ್ ಮಾಡ್ಬೇಕು ಅನ್ಕೊಂಡಿದ್ರೆ ನೋ. ಏನಾದ್ರೂ ಮೇಂಟೈನ್ ಮಾಡ್ಕೊಂಡು ಹೋಯ್ತೀನಿ ಅಂತಿದ್ರೆ ನೋ, ಇದು ಯಾವುದು ಆಗೋದಿಲ್ಲ. ಬಟ್ ಕೆಲವ್ರಿಗೆ ಪ್ರೆಗ್ನೆನ್ಸಿ ಬರುತ್ತೆ, ಅದು ಬೇರೆ ವಿಚಾರ, ಇದು ಬೇರೆ ವಿಚಾರ. ಓಕೆ, ಲೆಟ್ ಗೋ. ಹೊಸ ನ್ಯೂ ಬಿಗಿನಿಂಗ್ ನಿಮ್ಗೆ ಬರ್ತಾ ಇದೆ. 14ನೇ ತಾರೀಕು ಸೌರಮಾನ ಯುಗಾದಿ ಇದೆ. ಸೌರಮಾನ ಯುಗಾದಿ ಕೂಡ ಸಾಕಷ್ಟು ವಿಚಾರಗಳು ನಿಮ್ ಜೀವನದಲ್ಲಿ ಯಶಸ್ಸನ್ನ ತರೋದ್ರ ಕಡೆ ಗಮನನ ಕೊಡ್ತಾ ಇದೆ. ಸೊ ಹಾಗಾಗಿ ಎಂಜಾಯ್ ಮಾಡಿ. ಓಕೆ, ಸೊ 3 ಕಾರ್ಡ್ ಇಡೋಣಂತೆ. 3ರಲ್ಲಿ ಏನ್ ಇಷ್ಟ ಆಗತ್ತೆ ನೋಡೋಣ. ಓಕೆ, ಮೊದಲನೇದು, ಎರಡನೇದು, ಮೂರನೇದು. ಸೊ ಸ್ಪೈ. ಸೊ ಯಾರೋ ನಿಮ್ಮನ್ನ ನಿಮ್ ಮೇಲೆ ಕಣ್ಣಿಟ್ಟಿದ್ದಾರೆ, ನಿಮ್ ಬಗ್ಗೆ ರಿಸರ್ಚ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಅದು ಯಾರು ಅಂತ ಕಂಡಿಡ್ದು ನೀವು ಅವ್ರ ಮೇಲೆ ಒಂದ್ ಕಣ್ಣಿಟ್ಟಿರಿ. ಯಾರು ನಿಮ್ ಬಗ್ಗೆ ಗಾಸಿಪ್ ಮಾಡ್ತಿದ್ದಾರೆ, ಅಥವಾ ಯಾರು ನಿಮ್ಮನ್ನ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ, ಅಥವಾ ಯಾರು ನಿಮ್ ಬಗ್ಗೆ ಲವ್ ಸ್ಪೆಲ್ ಮಾಡ್ತಿದ್ದಾರೆ, ಯಾರೋ ನಿಮ್ಗೆ ಕಮಿಟ್ಮೆಂಟ್ ಕೊಡ್ಬೇಕು ಅಂತ ಕೂಡ ಕಾಯ್ತಿದ್ದಾರೆ. ಕೆಲವರು ಯಾವಾಗ ನೀವು ಮನೆ ಬಿಟ್ಟು ಹೋಗ್ತೀರಾ ಅಂತ ಕೂಡ ಕಾಯ್ತಿದ್ದಾರೆ. ಕೆಲವರು ನಿಮ್ ಚಾಲೆಂಜಸ್ ನ ಅವರು ಕೂಡ ಇನ್ಸ್ಪೈರ್ ಆಗಿ ತಗೊಳ್ತಿದ್ದಾರೆ. ಸೋ ಮೆನಿ ರೋಲ್ ಪ್ಲೇ ಮಾಡ್ತಿದ್ದೀರಾ ನೀವು. ಒಂದ್ ರೀತಿ ರೋಲ್ ಮಾಡಲ್ ಆಗ್ಬಿಟ್ಟಿದ್ದೀರೇನೋ ಗೊತ್ತಿಲ್ಲ.
ಸೊ ಎಂಜಾಯ್ ಮಾಡಿ. ಸೊ ಎಸ್, ಮೊದಲನೇದು ಓ ನಿಮ್ಮಿಬ್ಬರ ಕೆಮಿಸ್ಟ್ರಿ, ಲವ್ ಲೈಫ್ ಚೆನ್ನಾಗಿ ಆಗುವಂತ, ರೊಮ್ಯಾನ್ಸ್ ಬರುವಂತ ಸಾಧ್ಯತೆ ಇದೆ. ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇದ್ರೆ ಬೆಟರ್. ಎರಡನೇದು ಯಾರು ಆಯ್ಕೆ ಮಾಡಿದೀರಾ, ಸೊ ಹೊಸ ಪ್ರಾಣಿನ ತಗೊಂಬರ್ತೀರಾ ಅನ್ನುವಂಥದ್ದು ಇದೆ. ಸೊ ಸದ್ಯಕ್ಕಿರುವಂತ ಪ್ರಾಣಿಗಳಿಗೆ ಹೆಚ್ಚಿನ ಪ್ರೀತಿ ಕೊಡಿ. ಹೊಸ ಪ್ರೀತಿ ಪೆಟ್ಸ್ ಅಂದ್ರೆ ಹೊಸ ಪ್ರಾಣಿನ ತಗೊಂಬಂದು ಹಳೆ ಪ್ರಾಣಿಗೆ ಕಡಿಮೆ ಪ್ರೀತಿ ಕೊಡ್ತಿದ್ದೀರಾ ಅಂತ ನಿಮ್ಮ ಹಳೇ ಪ್ರಾಣಿ ಪ್ರೇಮಿಗಳು ಬೇಜಾರ್ ಮಾಡ್ಕೊಂಡಿದಾವೆ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ, ಫೇಟ್, ಕರ್ಮ, ಸಮಥಿಂಗ್ ಎಂಡಿಂಗ್, ಸಮಥಿಂಗ್ ಬಿಗಿನಿಂಗ್. ಲೈಫ್ ಅನ್ನುವಂಥ ಸರ್ಕಲ್ ಅಲ್ಲಿ ಕೆಲವು ಅಂತ್ಯ ಆದೋ, ಇನ್ ಕೆಲವು ಆರಂಭ ಆದೋ. ನಂಗೆ ಇಲ್ಲಿ ಕಾಳಿಕಾ ಮಾತೆ ಆಶೀರ್ವಾದ ಸಿಕ್ಕಂಗೆ ಅನ್ನಿಸ್ತಾ ಇದೆ. ಸೊ ಅಂತ್ಯನೇ ಆರಂಭ, ಆರಂಭನೇ ಅಂತ್ಯ ಅಂತ. ಸೊ ನಾನೇ ಅಂತ್ಯ ನಾನೇ ಆರಂಭ ಅಂತ ಒಂದು ರೀಲ್ಸ್ ಅಲ್ಲಿ ಬರ್ತಾ ಇರುತ್ತಲ್ಲ ಕಾಳಿಕಾ ಮಾತೆದು.